ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಅಕಟಕಟ ಶಿವನಿಗೆ ನಿನಗಿನಿತು ಕರುಣೆ ಇಲ್ಲ, ಅಕಟಕಟ ಶಿವ ನಿನಗಿನಿತು ಕೃಪೆ ಇಲ್ಲ. ಏಕೆ ಹುಟ್ಟಿಸಿದೆ ತಂದೆ ಇಹಲೋಕ ದುಃಖಿಯ ಪರಲೋಕ ದೂರನ, ಕೂಡಲ ಸಂಗಮ ದೇವ ಎನಗಾಗಿ ಮತ್ತೊಂದು ತರುಮರನಿದ್ದಿಲ್ಲವೇ. ಇದು ಬಸವಣ್ಣನವರ ಒಂದು ವಿಶೇಷವಾದಂತಹ ವಚನ ಮತ್ತು ಅಷ್ಟೊಂದು ಪರಿಚಯವಿಲ್ಲದ ವಚನ. ಕ್ರಾಂತಿಯೋಗಿ ಬಸವಣ್ಣದಲ್ಲಿ ಇದನ್ನು ತಗೊಂಡಿದ್ದಾರೆ ಮತ್ತು ಬೇರೆ ಬೇರೆಯವರು ಹಾಡಿದ್ದಾರೆ. ಶಿವಬಸವ ಅಂತ ಒಂದು ಕ್ಯಾಸೆಟಲ್ಲಿ ಎಂ ಕೀರ್ವಾಣಿಯವರ ಸಂಗೀತ ನಿರ್ದೇಶನದಲ್ಲಿ ಅದನ್ನು ಚಿತ್ರ ಅವರು ಹಾಡಿದ್ದಾರೆ. ಬಹಳ ವಿಶೇಷವಾಗಿ ಬಂದಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಬಸವಣ್ಣವರು ಮತ್ತು ವಚನಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಯಾವ ಪ್ರಸಂಗದಲ್ಲಿ ಹೇಳಿದರು ಅನ್ನೋದು ಬಹಳ ಮುಖ್ಯ. ಅವರು ಯಾವ ಹಂತದಲ್ಲಿದ್ದರು. ಯಾಕಂದರೆ ಶರಣರು ಈ ಪುರಾಣಕಾರರ ಕೈಗೆ ಸಿಕ್ಕು ಅವತಾರ ಪುರುಷರ ಥರ ಆಗಿರೋದು ಅದು ನಿಜ. ಎಲ್ಲರೂ ಬರೀ ಶರಣರಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಎಲ್ಲರನ್ನೂ ಕೂಡ ಅವತಾರ ಪುರುಷರು ಅಂದರೆ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥವ್ರನ್ನ ಅವತಾರ ಪುರುಷರು ಅಂತ ಮಾಡ್ತಾರೆ. ಬುದ್ಧ ದೇವ್ರ ಬಗ್ಗೆ ಏನೂ ಮಾತಾಡಲಿಲ್ಲ, ಮೌನ ವಹಿಸಿದರು. ಆದರೂ ಕೂಡ ವೈಷ್ಣವರು ಬುದ್ಧನನ್ನು ಕೃಷ್ಣನ ಅಂದರೆ ವಿಷ್ಣುವಿನ 9ನೇ ಅವತಾರ ಅಂತ ಹೇಳ್ತಾರೆ. ಬುದ್ಧ ವಿಷ್ಣು ಬಗ್ಗೆ ಏನೂ ಮಾತಾಡಲ್ಲ, ತ್ರಿಮೂರ್ತಿಗಳ ಬಗ್ಗೆ ಏನೂ ಮಾತಾಡಲ್ಲ. ಆದರೆ ಬುದ್ಧನನ್ನು ಕೂಡ ವಿಷ್ಣುವಿನ 9ನೇ ಅವತಾರ, 10 ಅವತಾರಗಳಲ್ಲಿ, ಹರಿಯ 10 ಅವತಾರಗಳಲ್ಲಿ ಬುದ್ಧನದು ಒಂದು ಅಂತ ತಿಳ್ಕೊಂಡು ಸೇರಿಸ್ಕೊಂಡಿದ್ದಾರೆ. ಹಾಗೆ ಬಸವಣ್ಣವ್ರನ್ನು ಕೂಡ ಅವತಾರ ಪುರುಷರು ಅಂತ ಹೇಳಿ ಕೈಲಾಸದಿಂದ ಹುಟ್ಟಿ ಬಂದವರು ಅಂತ ಹೇಳಿ ಪುರಾಣಕಾರರು ಬರೆದಿದ್ದಾರೆ. ಮತ್ತು ಬಸವಣ್ಣನವರ ಕೆಲವು ವಚನಗಳು ಹಾಗೆ ಅನಿಸೋದು ಕೂಡ ನಿಜನೇ. ಅದೇನು ಪುರಾಣಕಾರರ ಮಿಥ್ಯ ಕಲ್ಪನೆ ಏನಲ್ಲ. ಅದು ಭಾರತೀಯ ನಂಬಿಕೆಗೆ, ಪರಂಪರೆಗೆ ಅನ್ವಯವಾಗಿಯೇ ಅವ್ರು ಬರೆದಿದ್ದಾರೆ. ಜೊತೆಗೆ ಬಸವಣ್ಣನವರ ಕೆಲವು ವಚನಗಳು ಅದಕ್ಕೆ ಸಾಕ್ಷಿ ಆಗೋ ಹಾಗೂ ಕೂಡ ಅನಿಸುತ್ತೆ. ಈ ವಚನದಲ್ಲೂ ಅದಕ್ಕೆ ಸಾಕ್ಷಿ ದೊರೆತಂಗೆ ಕಾಣಿಸ್ತದೆ ಅವರಿಗೆ, ಪುರಾಣಕಾರರಿಗೆ. ಆದರೆ ಬಸವಣ್ಣನವರ ಒಟ್ಟು ವಚನಗಳನ್ನು ಓದಿದಾಗ, ಬಸವಣ್ಣನವರು ಕಲ್ಯಾಣಕ್ಕೆ ಬಂದ ನಂತರ ಹೇಳಿರ್ತಕ್ಕಂತಹ ವಚನಗಳು, ಕೂಡಲ ಸಂಗಮದಲ್ಲಿ, ಕಪ್ಪಡಿ ಸಂಗಮದಲ್ಲಿ ಇಷ್ಟಲಿಂಗ ಸಾಕ್ಷಾತ್ಕಾರ ಆದಮೇಲೆ ಹೇಳಿರ್ತಕ್ಕಂತಹ ವಚನಗಳನ್ನು ನಾವು ತೆಗೆದುಕೊಂಡಾಗ ಅದು ಬೇರೆ ಆಗತ್ತೆ. ಅದಕ್ಕೆ ಬಸವಣ್ಣವ್ರ ವಚನಗಳು ಬುದ್ಧಂದಾಗಲಿ ಮಹಾವೀರಂದಾಗಲಿ ನೇರವಾಗಿ ಅವರು ಹೇಳಿದ ವಾಕ್ಯಗಳು ಎಷ್ಟು ಸಿಕ್ಕಿದಾವೆ, ಮುಂದಿನವರು ಅಂದರೆ ಅದನ್ನೇನು ಧರ್ಮಗ್ರಂಥದ ರೂಪಕ್ಕೆ ತಂದ್ರಲ್ಲ ಅವರು ಎಷ್ಟು ಸೇರಿಸಿದ್ದಾರೆ ಅಂತ ಹೇಳೋದು ಸ್ವಲ್ಪ ಕಠಿಣ ಆಗ್ತದೆ ವಿಭಾಗ ಮಾಡೋದು. ಹಾಗೆ ಶರಣರ ವಚನಗಳಲ್ಲೂ ಕೂಡ ಕೆಲವು ಪ್ರಕ್ಷಿಪ್ತ ವಚನಗಳು ಅಂತ ಹೇಳಿ ಇದಾವೆ ಅಂತ ಹೇಳಿ ವಿದ್ವಾಂಸರು ಹೇಳ್ತಾರೆ. ಆದರೆ ವಿದ್ವಾಂಸರುಗಳು ಕೂಡ ಪೂರ್ವಗ್ರಹ ಪೀಡಿತರಾದರೆ, ಹಾಗೆ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಎಲ್ಲವನ್ನೂ ಪ್ರಕ್ಷಿಪ್ತ ವಚನಗಳು ಅಂತ ಅಂದರೆ ತಮಗೆ ಯಾವುದು ಅರ್ಥ ಆಗಲ್ವೋ. ಈಗ ಉದಾಹರಣೆಗೆ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತ ಶರಣರು ಒಪ್ಪಿರ್ತಕ್ಕಂಥದ್ದು ಅನೇಕ ವಚನಗಳಲ್ಲಿ ಬರ್ತದೆ. ಮತ್ತು ಶರಣರ ಸಾಧನಾ ಕ್ರಮವನ್ನು ನೋಡಿದಾಗ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ಒಪ್ಕೊಂಡಿರೋದು ಕಾಣಿಸುತ್ತೆ. ಆದರೆ ಕೆಲವು ಇತ್ತೀಚಿನ ಅನೇಕ ವಿದ್ವಾಂಸರುಗಳು ಸಾರಾಸಗಟಾಗಿ ಅವನ್ನ ಪ್ರಕ್ಷಿಪ್ತ ವಚನಗಳನ್ನು ಅಂತ ಹೇಳೋ ಸಾಧ್ಯತೆ ಇದೆ. ಮತ್ತು ಬಸವಣ್ಣನವರ ವಚನಗಳನ್ನು ಅರ್ಥ ಮಾಡ್ಕೊಳ್ಳುವಾಗ ಸಂಪ್ರದಾಯಸ್ಥರು ಕೂಡ ಅಷ್ಟೇ, ಎರಡೂ ಜನ ವಿದ್ವಾಂಸರು ಒಂದು ಕಡೆ ಅತಿ ಆದರೆ, ಒಂದು ಕಡೆ ವಾಲಿದರೆ, ಸಂಪ್ರದಾಯಸ್ಥರು ಇನ್ನೊಂದು ಕಡೆ ವಾಲ್ಬಿಡ್ತಾರೆ. ಆವಾಗ ಬಸವಣ್ಣನವರ ವ್ಯಕ್ತಿತ್ವ, ಬಸವ ಧರ್ಮದ ತಿರುಳು, ಸಾರ ಸಂಪೂರ್ಣವಾಗಿ ಅರ್ಥ ಆಗೋದು ಕಷ್ಟ ಆಗುತ್ತೆ. ಯಾರು ನಿಜವಾಗಿ ಸಾಧನಾ ಪಥದಲ್ಲಿದ್ದಾರೆ ಅವರು ಮತ್ತು ಅವುಗಳನ್ನು ಸ್ಥಳಕಟ್ಟಿನ ಮೇಲೆ ಅರ್ಥ ಮಾಡ್ಕೊಂಡಾಗ ಅರ್ಥ ಆಗೋ ರೀತಿಯೇ ಬೇರೆ ಆಗುತ್ತೆ. ಈ ವಚನವು ಕೂಡ ಆ ಥರದ್ದೊಂದು ವಿಶೇಷವಾದ ವಚನ. ಅಕಟಕಟ ಶಿವ ನಿನಗಿನಿತು ಕರುಣೆ ಇಲ್ಲ, ಅಕಟಕಟ ಶಿವ ನಿನಗಿನಿತು ಕೃಪೆ ಇಲ್ಲ.
ಏಕೆ ಹುಟ್ಟಿಸಿದೆ ತಂದೆ ಇಹಲೋಕ ದುಃಖಿಯ ಪರಲೋಕ ದೂರನ. ಇಲ್ಲಿ ಅಕಟಕಟ ಅಂದ್ರೆ ಅಯ್ಯಯ್ಯೋ ಅಂತ ಅಂತೀವಲ್ಲ ಇವಾಗ ಹೊಸಗನ್ನಡದಲ್ಲಿ. ಏನಾದ್ರು ದುಃಖ ಆದಾಗ, ನೋವಾದಾಗ, ಅಥವಾ ಮುಳ್ಳು ತುಳಿದಾಗ, ಅಥವಾ ಯಾರೋ ಮಾಡಬಾರ್ದು ಕೆಲಸ ಮಾಡಿದಾಗ, ನಂಬಿಕೆ ಇಟ್ಟಂತವ್ರು ದ್ರೋಹ ಮಾಡಿದಾಗ, ಅಯ್ಯಯ್ಯೋ ಅವ್ನು ಹಿಂಗೆ ಅಂದ್ಕೊಂಡಿದ್ನ, ಇವನು ಈ ಥರ ಮಾಡಿದ್ನ ಅಂತ ಏನು ನೀವು ಉದ್ಗಾರ ವಾಚಕವಾಗಿ ಬಳಸ್ತಿರಲ್ಲ ಅಯ್ಯಯ್ಯೋ ಅನ್ನೋದನ್ನ, ಆಗಿನ ಕಾಲದಲ್ಲಿ ಬಸವಣ್ಣವ್ರ ಕಾಲಕ್ಕೆ ಹಾಗೆ ಅಕಟಕಟ ಅಂತ ಬಳಸ್ತಾ ಇದ್ರು. ಅಕಟಕಟ ಅಯ್ಯಯ್ಯೋ ಶಿವ ನಿನಗಿನಿತು ಕರುಣೆ ಇಲ್ಲ, ಏಕೆ ಹುಟ್ಟಿಸಿದೆ ತಂದೆ. ಮತ್ತೆ 2 ಶಬ್ದ ಬಳಸ್ತಾರ ಅವರು. ನಿನಗಿನಿತು ಕರುಣೆ ಇಲ್ಲ, ನಿನಗಿನಿತು ಕೃಪೆ ಇಲ್ಲ, ಏಕೆ ಹುಟ್ಟಿಸಿದೆ ತಂದೆ ಇಹಲೋಕ ದುಃಖಿಯ ಪರಲೋಕ ದೂರನ. ಇದನ್ನ ಅಂದ್ರೆ ಬಸವಣ್ಣವ್ರ ವಚನಗಳನ್ನ ಸರಿಯಾಗಿ ತಗೊಳ್ಳದೆ ಹೋದ್ರೆ, ಆ ಸಂದರ್ಭಕ್ಕೆ ಹೊಂದಿಸ್ಕೊಳ್ದೆ ಹೋದ್ರೆ ಎಷ್ಟು ಆಭಾಸ ಆಗತ್ತೆ ಅಂತಂದ್ರೆ, ಹೊನ್ನಪ್ಪ ಭಾಗವತರು ಒಂದು ಸಿನಿಮಾ ಮಾಡಿದ್ದಾರೆ, ಜಗಜ್ಯೋತಿ ಬಸವೇಶ್ವರ ಅಂತ, ತುಂಬಾ ಹಳೆದಾದ. ಅದು ಈ ವಚನವನ್ನು ಯಾವಾಗ ಹೇಳಿಸ್ತಾರ ಅವರು ಅಂದ್ರೆ, ಕಲ್ಯಾಣವನ್ನು ಬಿಟ್ಟು ಹೋಗುವಾಗ ಬಳಸ್ತಾರೆ. ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಆ ವಚನನ ಹೇಳಿದ ನಂತರ ಮತ್ತು ಆಫ್ ಮಾಡ್ರಿ ಫೋನ್ನ. ಯಾವಾಗ ತಿಳ್ಕೊಂತೀರಪ್ಪ ನೀವು? ಬೇರೆಯವ್ರಾದ್ರೂ ಒಂಚೂರು ಸೂಚನೆ ಕೊಡ್ರಿ. ಅವ್ರಿಗೆ ಸೈಲೆಂಟ್ ಮಾಡಕ್ಕೂ ಬರಂಗೆ ಕಾಣಿಸಲ್ಲ. ಮ್ಯೂಟ್ ಆದ್ರೂ ಮಾಡ್ರಿ. ಕಿವಿನೂ ಕೇಳ್ಸಂಗೆ ಕಾಣಲ್ಲ. ಹೀಗೆ ಅಂದ್ರೆ ಹೊನ್ನಪ್ಪ ಭಾಗವತರು ಅದನ್ನೇನ್ ಮಾಡಿದಾರೆ ಅಂದ್ರೆ, ಅಕಟಕಟ ಶಿವ ನಿನಗಿಂತ ಕರುಣೆ ಇಲ್ಲ, ಅಕಟಕಟ ಶಿವ ನಿನಗಿಂತ ಕೃಪೆ ಇಲ್ಲ, ಕಲ್ಯಾಣ ಬಿಟ್ಟು ಹೋಗುವಾಗ ಆ ವಚನ ತಗೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅಷ್ಟೊತ್ತಿಗಾಗ್ಲೇ ಪರಲೋಕದ ಕಲ್ಪನೆಯನ್ನ ನಿರಾಕರಿಸಿದ್ರು ಶರಣರು. ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿರುವ ಚಂದ್ರಶೇಖರನೊಬ್ಬ ಹೆಡ್ಡ ಕಾಣಿರೋ ಅಂತ ಹೇಳುವ ನಿಲುವಿಗೆ ಬಂದ ನಂತರ ಈ ವಚನವನ್ನು ಹಾಕಿದ್ರೆ ಹೆಂಗ ಅರ್ಥ ಆಗತ್ತೆ? ಅದಕ್ಕೆ ಇವತ್ತೇನು ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಮತ್ತು ಶರಣ ಸಂಸ್ಕೃತಿ ಬೇರೆ ಬೇರೆ ಎನ್ನುವ ಒಂದು ವಾದ ಒಂದು ಕಡೆ, ಇನ್ನು ಶರಣರನ್ನ ಹೆಚ್ಚು ಕಡಿಮೆ ಕಮ್ಯುನಿಸ್ಟ್ ರೀತಿಯಲ್ಲಿ ನೋಡ್ಬೇಕಂತವ್ರು ಒಂದು ಕಡೆ, ಅಂದ್ರೆ ನಾಸ್ತಿಕರ ಲೆಕ್ಕಕ್ಕೆ ತಗೊಂಡೋಗ್ಬಿಡ್ತಾರ ಅವರು. ಆಮೇಲೆ ಇನ್ನೊಂದು ಕಡೆ ಬಸವಣ್ಣವ್ರನ್ನ ಹಿಂದೂ ಅಂತ ಹೇಳಿ ವಾದ ಮಾಡಿ ಬಸವಣ್ಣವ್ರ ಗುಡಿ ಸಂಸ್ಕೃತಿಗೆ ಕಟ್ಟುವ ಕೆಲವರು, ಅವರ ವಾದ ಒಂದು ಕಡೆ. ಸುಮಾರು ಒಂದು 3-4 ವಾದ ಉಟ್ಕೊಂತವೆ. ಎಲ್ಲಾ ಪ್ರವಾದಿಗಳಿಗೂ ಇದಾಗೋದು ಸಹಜ. ಎಲ್ಲಾ ಪ್ರವಾದಿಗಳನ್ನು ಮುಂದೆ ಅವರು ತಮಗೆ ಬೇಕಾದಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋಕ್ಕೆ ಅವಕಾಶ ಆಗುತ್ತೆ, ಹಂಗಾಗಿದೆ. ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೂಡ ಬೈಬಲ್ನಲ್ಲಿ ಆ ಥರ ಮಾಡಿದ್ದಾರೆ ಅಂತ ಹೇಳಿ ಪರಮಹಂಸ ಯೋಗಾನಂದರು ಮತ್ತು ಯುಕ್ತೇಶ್ವರ ಅವ್ರ ಗುರುಗಳು ಹೇಳ್ತಾರೆ. ಅಂದ್ರೆ ಪ್ರವಾದಿಗಳ ವ್ಯಕ್ತಿತ್ವ ಕೆಲವು ಸಾರಿ ಪರಸ್ಪರ ವಿರುದ್ಧವಾಗಿರೋ ಥರ ಕಾಣಿಸ್ಬಿಡುತ್ತೆ. ಅವ್ರು ಯಾವಾಗ ನಮ್ಗೆ ಅರ್ಥ ಆಗ್ತಾರಪ್ಪ ಅಂದ್ರೆ, ಯಾವುದೇ ಲೌಕಿಕ ಅಪೇಕ್ಷೆಗಳಿಲ್ಲದೆ, ಯಾವುದೇ ಸಣ್ಣ ಉದ್ದೇಶ ಇಲ್ಲದೆ, ನಿಜವಾಗಿ ಅವರ ಮೂಲ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಸಾಧನೆಯ ದೃಷ್ಟಿಯಿಂದ ನಾವು ಸಾಧಕರಾಗಿ ಸಾಧನೆ ಮಾಡ್ತಾ ಮಾಡ್ತಾ ಮತ್ತು ಎಲ್ಲರನ್ನೂ ಸಮದೃಷ್ಟಿಯಿಂದ ಕಾಣುವಂತಹ ಒಂದು ದೃಷ್ಟಿಯನ್ನು ಬೆಳೆಸ್ಕೊಂಡಾಗ, ಲೋಕವೆಲ್ಲವೂ ನನ್ನದು. ಈ ಬಸವಣ್ಣವ್ರ ಗುರಿ ಯಾವುದೋ ಒಂದು ಮೀಸಲಾತಿ ತಗೊಳ್ಳೋದಲ್ಲ, ಬಸವಣ್ಣವ್ರ ಗುರಿ ಇರಲಿಲ್ಲ. ಆಮೇಲಿಂದ ಎಲ್ಲ ಶರಣರದ್ದು ಅಷ್ಟೇನೆ, ಸ್ವತಂತ್ರವಾಗಿ ಬದುಕ್ತಕ್ಕಂಥದ್ದು, ಆನಂದವಾಗಿ ಬದುಕ್ತಕ್ಕಂಥದ್ದು, ಮತ್ತೆ ಯಾರನ್ನೂ ತಮ್ಮ ಪರಿಧಿಯಿಂದ ಹೊರಗಿಡತಕ್ಕಂಥದ್ದು ಉದ್ದೇಶ ಶರಣರದ್ದಾಗಿರಲ್ಲ. ಮೂಲ ಪ್ರವಾದಿಗಳದ್ದು ಆ ಉದ್ದೇಶ ಆಗಿರಲ್ಲ. ಆದ್ರಿಂದ ಆ ದೃಷ್ಟಿಕೋನವನ್ನು ಅಳವಡಿಸ್ಕೊಂಡು ನೋಡಿದಾಗ ನಮಗೆ ಶರಣರ ಅರ್ಥ ಆಗ್ತಾರೆ. ಲೌಕಿಕ ಉದ್ದೇಶಗಳನ್ನು ಇಟ್ಕೊಂಡು, ಸಣ್ಣ ಸಣ್ಣ ಉದ್ದೇಶಗಳನ್ನು ಇಟ್ಕೊಂಡು ನಾವು ಶರಣರನ್ನ ಅರ್ಥ ಮಾಡ್ಕೊಳಕ್ ಹೋದ್ರೆ ಬಹಳ ಈಗೇನು ಸಮಾಜದಲ್ಲಿ ಗೊಂದಲ ಉಂಟಾಗಿದೆಯಲ್ಲ, ಆ ಥರ ಉಂಟಾಗುತ್ತೆ. ಈ ಗೊಂದಲ ಇನ್ನೂ ನಮ್ಮ ಸಮಾಜದಲ್ಲಿ ಬರೀ ಭಾಷಣದ ಮಟ್ಟಕ್ಕೆ ಈ ಮಟ್ಟಕ್ಕೆ ನಿಂತಿದೆ. ಕ್ರೈಸ್ತರು ಮತ್ತು ಯಹೂದಿಗಳ ಮಟ್ಟ ಎಲ್ಲಿಗೆ ಹೋಗಿತ್ತು ಅಂದ್ರೆ, ಹೊಡೆದಾಡಿ ಬಡದಾಡಿ ಯುದ್ಧ ಮಾಡಿ, ಧರ್ಮಯುದ್ಧ ಮಾಡಿ, ಈಗ ಮುಸಲ್ಮಾನರಿಗೆ ಕ್ರೈಸ್ತರಿಗೆ ನಡೀತಾ ಇದೆಯಲ್ಲ, ಒಳಗೆ
ಇರಾನ್ ಅಮೆರಿಕ ಯುದ್ಧ ಅಥವಾ ಇರಾನ್ ಇಸ್ರೇಲ್ ಯುದ್ಧ ಅಂತ ಅಂದ್ಕೊಂಡ್ವ, ಅದು ಒಳಗೆ ಇಬ್ರು ಭಾವಿಸ್ಕೊಂಡಿರೋದು. ಮುಸಲ್ಮಾನರು ಅದನ್ನು ನೇರವಾಗಿ ಹೇಳ್ತಾ ಇದ್ದಾರೆ, ಕ್ರೈಸ್ತರು ನೇರವಾಗಿ ಹೇಳ್ತಾ ಇಲ್ಲ. ಆದರೆ ಧರ್ಮ ಯುದ್ಧಗಳೇ ನಡೀತಾ ಇರ್ತಕ್ಕಂಥ, ಧರ್ಮದ ಹೆಸರಿನಲ್ಲಿ ನಡೀತಕ್ಕಂಥ ಯುದ್ಧಗಳೇ ಅವು. ಅಂತಹ ಯುದ್ಧಗಳು ಕೂಡ ನಡೆದಿದ್ದಾವೆ. ಯಹೂದಿಗಳು ಒಂದು ಕಾಲದಲ್ಲಿ, ಅಂದ್ರೆ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸಿದ ಹೊಸದ್ರಲ್ಲಿ ಕ್ರೈಸ್ತರಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಆವಾಗ. ಅಂದ್ರೆ ಇನ್ನು ಸಂಪೂರ್ಣ ಸಂಘಟನೆ ಆಗಿರಲಿಲ್ಲ, ಚರ್ಚ್ಗಳನ್ನು ಕಟ್ಟಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನನ್ನು ನಂಬುವರ್ತಕ್ಕಂಥವ್ರನ್ನ ಈ ಪ್ರಾಣಿಗಳ ಅಖಾಡಕ್ಕೆ ಒಗೆದು ಬಿಡೋದು. ಅವ್ರನ್ನ ಹುಲಿ, ಸಿಂಹ ಅಂದ್ರೆ ಮೃಗಾಲಯಗಳಲ್ಲಿ ಇಟ್ಟಿರ್ತಾರಲ್ಲ, ಅವ್ರನ್ನ ಒಗೆದ್ಬಿಟ್ಟು ಅದು ಅವ್ರನ್ನ ಕೊಂದು ತಿನ್ನೋದನ್ನ ನೋಡಿ ಹರ್ಷಿಸಿರ್ತಕ್ಕಂಥ ಕೆಲವು ಜನಾಂಗಗಳು ಉಂಟು. ಅಂದ್ರೆ ಅಷ್ಟು ಹಿಂಸೆಗಳಾಗಿದೆ ಜಗತ್ತಿನಲ್ಲಿ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ. ಅದಕ್ಕೆ ಇನ್ನು ಈ ಲಿಂಗಾಯತ ಧರ್ಮದ, ಸ್ವತಂತ್ರ ಧರ್ಮದ ಹೆಸರಿನಲ್ಲಿ ಇದು ವೈಚಾರಿಕ ಭಿನ್ನಾಭಿಪ್ರಾಯಗಳು ಕೇವಲ ಭಾಷಣಕ್ಕೆ ಸೀಮಿತ ಆಗಿದ್ದಾವೆ. ಒಂದ್ ವೇಳೆ ಇವರಿಬ್ಬರಿಗೆ ಶಕ್ತಿ ಇದ್ದಿದ್ರೆ, ಅವ್ರಿಗೂ ಇವ್ರಿಗೂ ಶಕ್ತಿ ಇದ್ದು ಒಂದ್ ವೇಳೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಹೋಗಿದ್ರೆ, ಇವರು ಪ್ರಾಯಶಃ ಹಂಗೆ ಹೊಡೆದಾಟ ಬಡದಾಟಕ್ಕೆ ಹೋಗ್ತಿದ್ರು ಏನೋ ಗೊತ್ತಿಲ್ಲ. ಹಿಂದೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಶರಣರನ್ನ ಹಾಗೆ ಕೊಲೆ ಮಾಡಿರ್ತಕ್ಕಂಥದ್ದು ಉಂಟು. ಅಂತರ್ಜಾತಿ ವಿವಾಹ ಮಾಡಿದ್ದಕ್ಕೆ ವಚನ ಸಾಹಿತ್ಯವನ್ನು ಸುಟ್ಟು ಮತ್ತು ಕೊಲೆ ಮಾಡಿರ್ತಕ್ಕಂಥ ಸಾವಿರಾರು ಜನ ಶರಣರ ಕೊಲೆಗೀಡಾಗಿರ್ತಕ್ಕಂಥದ್ದು ಉಂಟು. ಹಂಗೆ ಕಲ್ಯಾಣ ಕ್ರಾಂತಿಯಲ್ಲಿ ನಡೆದಿದೆ. ಅಂದರೆ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಸಂಪ್ರದಾಯಗಳ ಹೆಸರಿನಲ್ಲಿ ಈ ರೀತಿಯಾದಂಥ ಅನಾಹುತಗಳು ಆಗಬಾರ್ದು ಅಂತ ನಾವು ಬಯಸ್ತೀವಿ. ಆದರೆ ಆಗತ್ತೆ ಜಗತ್ತಿನಲ್ಲಿ. ಅದಕ್ಕೆ ನಾನು ಹೇಳೋದು, ಇನ್ನು ಮುಂದೆ ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ, ಬೇರೆ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಅಳವಡಿಸ್ಕೊಂಡ್ರೂ ಕೂಡ ಯುದ್ಧಗಳಾಗ್ತವೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ, ನಮ್ಮ ಏನು ದೈವಿ ಸಂಸ್ಕೃತಿಯ ಸಂಪ್ರದಾಯ ಏನು ನಮಗೆ ಕಲಿಸ್ಕೊಟ್ಟಿದೆ, ಅಂದರೆ ಯುದ್ಧ ಮಾಡೋದಾಗ್ಲಿ, ದೇವರ ಹೆಸರಿನಲ್ಲಿ ಯುದ್ಧ ಮಾಡೋದಾಗ್ಲಿ, ಆಮೇಲೆ ಧರ್ಮದ ಹೆಸರಿನಲ್ಲಿ ಯುದ್ಧ ಮಾಡೋದು ತಪ್ಪು ಅಂತ ಹೇಳಿ ಸ್ಪಷ್ಟವಾಗಿ. ಒಂದ್ ವೇಳೆ ಧರ್ಮ ನಿಂದಕನನ್ನು ಕೂಡ ಕೊಲ್ಲುವ ಅಗತ್ಯ ಇಲ್ಲ. ಆ ಜಾಗ ಬಿಟ್ಟು ಹೊರಟೋಗು. ನಿನಗೆ ನಿಂದೆ ಕೇಳಕ್ಕಾಗದಿದ್ರೆ ಆ ಜಾಗ ಬಿಟ್ಟು ಹೊರಟೋಗು. ಆದ್ರೆ ಕೊಲ್ತಕ್ಕಂಥದ್ದು ಧರ್ಮ ಅಲ್ಲ, ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಬಸವಣ್ಣವ್ರು. ಆದ್ರಿಂದ ನಮ್ಮ ಈಗಿನ ಏನು ನಮ್ಮ ಭಾರತೀಯ ಸಂಸ್ಕೃತಿ ಇದೆ, ಅಂದ್ರೆ ಸಂವಿಧಾನ ಆಧಾರವಾಗಿ ಆಮೇಲೆ ನಮ್ಮ ನಾಯಕರುಗಳು ಘೋಷಣೆ ಮಾಡಿದ್ದಾರೆ, ನಾವು ಮೊದಲು ಪರಮಾಣುವನ್ನು ಬಳಸೋದಿಲ್ಲ, ನಾವು ಯಾರ ಮೇಲೂ ಕೂಡ ಪರಮಾಣುವನ್ನ ಬಳಸೋದಿಲ್ಲ, ನಾವು ಮೊದಲು ಬಳಸೋದಿಲ್ಲ. ಇದಕ್ಕೂ ಧೈರ್ಯ ಬೇಕು. ಇಷ್ಟು ಪರಮಾಣು ಬಾಂಬ್ಗಳನ್ನ ಇಟ್ಕೊಂಡು ಕೂಡ ಇಷ್ಟು ಬೇರೆ ದೇಶಗಳ ಹತ್ರ ಇದೆ, ಪಾಕಿಸ್ತಾನದವ್ರ ಹತ್ರನೂ ಇದೆ, ಬೇರೆ ಬೇರೆ ದೇಶಗಳ ಚೀನಾದವ್ರ ಹತ್ರನೂ ಇದೆ. ಆದರೂ ಕೂಡ ನಮ್ಮ ರಾಜಕಾರಣಿ, ನಮ್ಮ ನಾಯಕರು, ವಿಶೇಷವಾಗಿ ವಾಜಪೇಯಿ ಅವರು ಪರಮಾಣು ಪರೀಕ್ಷೆ ಮಾಡಿದಂಥವ್ರು ಅವರು. ಅಂಥವರು ಕೂಡ ಧೀರತನದಿಂದ ಮತ್ತು ನಮ್ಮ ಸಂಸ್ಕೃತಿಗೆ ಬದ್ಧರಾಗಿ ಅವ್ರು ಹೇಳಿರೋದೇನು ಅಂದರೆ, ನಾವು ಮೊದಲು ಪರಮಾಣುವನ್ನ ಯಾರ ಮೇಲೂ ಬಳಸೋದಿಲ್ಲ. ಮತ್ತು ಇವತ್ತು ಜಪಾನ್ ದೇಶವನ್ನು ನಾವು ಮೆಚ್ಕೋಬೇಕು. ಅವರು ಆವಾಗ ಯುದ್ಧ ಮಾಡಿರ್ಬೋದು, ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧದಲ್ಲಿ ಬೇಕಾದಷ್ಟು ಯುದ್ಧಗಳಾಗಿದೆ. ಆದರೆ ಇವತ್ತು ಅವರೊಂದು ಧೈರ್ಯ ತೋರಿಸಿದ್ದಾರೆ. ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಬಿದ್ದ ನಂತರ ಅವರೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನು ಅಂದರೆ, ಪರಮಾಣು ಬಾಂಬ್ ಮಾಡೋದೇ ಬೇಡ ಅಂತ ಹೇಳಿ. ಮಾಡಿಲ್ಲ, ಪರಮಾಣು ಬಾಂಬ್ ಮಾಡಿಲ್ಲ. ಜಪಾನ್ದವರು ಪರಮಾಣುವನ್ನ ವಿದ್ಯುತ್ ಸ್ಥಾವರಗಳಿಗೋಸ್ಕರ ಬಳಸ್ಕೊಂಡಿದ್ದಾರೆ. ಪರಮಾಣು ಸ್ಥಾವರಗಳನ್ನ ವಿದ್ಯುತ್ ತಯಾರು ಮಾಡ್ಲಿಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಹೊರತು ಅವರು ಪರಮಾಣು ಬಾಂಬನ್ನು ಕೂಡ ಮಾಡಿಲ್ಲ. ಎಲ್ಲದೆ ಹೋಗಿದ್ರೆ, ಪರಮಾಣು ಬಾಂಬ್ಗೆ ಏನಾದ್ರು ಹಣ ಖರ್ಚು ಮಾಡಿದ್ರೆ ಅವರು ಇಷ್ಟೊಂದು ಪ್ರಗತಿ ಸಾಧಿಸಕ್ ಆಗ್ತಿರ್ಲಿಲ್ಲ. ಅಂದ್ರೆ ಅದಕ್ಕೂ ಧೈರ್ಯ ಬೇಕಾಗ್ತದೆ. ಸುತ್ತಮುತ್ತ ಪರಮಾಣು ಇರ್ತಕ್ಕಂಥವ್ರನ್ನೇ, ಉತ್ತರ ಕೊರಿಯಾ ಇದೆ, ಜಪಾನ್ಗೆ ಹತ್ತಿರದಲ್ಲಿ ಇರ್ತಕ್ಕಂಥವ್ರು ಪರಮಾಣು ಬಾಂಬ್ ಇಟ್ಕೊಂಡಿದೀವಿ ಅಂತ ಹೇಳ್ತಾರೆ. ಆದರೆ ಅವ್ರು ಮಾತ್ರ ಪರಮಾಣು ಬಾಂಬ್ ಮಾಡಿಲ್ಲ. ಅಂದ್ರೆ ಪ್ರಜಾಪ್ರಭುತ್ವ ಮತ್ತು ನಮ್ಮ ಹಿರಿಯರ ಸಂಪ್ರದಾಯಗಳು ನಾವು ಸರಿಯಾಗಿ ಪಾಲಿಸಿದ್ರೆ ಪ್ರಪಂಚಕ್ಕೆ ಶಾಂತಿ ಸಿಗುತ್ತೆ. ಅಷ್ಟರೊಳಗೆ ಬೇಕಾದಷ್ಟು ಜನ ಯುದ್ಧದಲ್ಲಿ ಮಡಿತಾರೆ. ಮಡಿದು ಆಮೇಲಿಂದ ಜನಸಂಖ್ಯೆ ಕಡಿಮೆ ಆಗಿ, ಜನಸಂಖ್ಯೆ ಜಾಸ್ತಿ ಆಗಿರೋದು ಕೂಡ ಯುದ್ಧಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ಯಾಕಪ್ಪ ಇಷ್ಟೆಲ್ಲ ಮಾತಿನ ಯುದ್ಧ ನಡೀತಾ ಇದೆ ಅಂತಂದ್ರೆ, ಒಂದೇ ಒಂದು ಕಾರಣ, ಮೀಸಲಾತಿಗೋಸ್ಕರ.
ಮೀಸಲಾತಿ ಬೇಡ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಪ್ರತಿಪಾದನೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಈಗ ಇದ್ದಿದ್ದಕ್ಕಿಂತ ಇನ್ನೂ ಶಾಂತಿ ನೆಲೆಸುತ್ತೆ. ಯಾವಾಗ ಅಂದರೆ ಸಂಪೂರ್ಣ ವಿಕಸಿತ ದೇಶ ಆಗಿ ಯಾರಿಗೂ ಅನ್ನ, ಬಟ್ಟೆ ಮತ್ತು ವಸತಿ, ಅನ್ನ, ಅರಿವೆ ಮತ್ತು ವಸತಿಗೆ ಮತ್ತು ಯಾವುದೇ ರೀತಿಯ ತೊಂದರೆಗಳಿಲ್ಲ ಅಂತ ಅಂದಾಗ ನನಗೆ ಮೀಸಲಾತಿ ಬೇಡಪ್ಪ ಅಂತ ಮೀಸಲಾತಿಗೆ ಅರ್ಹರಾದವರೇ ಯಾವತ್ತು ಹೇಳ್ತಾರಲ್ಲ ಅವತ್ತು ನಮ್ಮ ದೇಶಕ್ಕೆ ಇನ್ನೂ ಶಾಂತಿ ನೆಲೆಸೋದಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಲಿಂಗಾಯತರು ಕೂಡ ಆಲೋಚನೆ ಮಾಡಬೇಕು. ಮೀಸಲಾತಿ ತಗೊಳ್ಳೋದೇನು ಬಹಳ ದೊಡ್ಡದಲ್ಲ, ಬಹಳ ದೊಡ್ಡ ಸಾಧನೆ ಏನಲ್ಲ. ಮೀಸಲಾತಿ ಬೇಡ ನಮಗೆ. ಶರಣರು ನಮಗೆ ಕಾಯಕದ ಕಲ್ಪನೆಯನ್ನು ಕಲಿಸಿದ್ದಾರೆ. ಇವತ್ತೇನು ಪಾರ್ಸಿ ಜನಾಂಗದವರು ನಿರ್ಧಾರ ತಗೊಂಡಿದ್ದಾರೆ ಮತ್ತು ಬೇರೆ ಬೇರೆ ಜನಾಂಗದವರು ನಿರ್ಧಾರ ತಗೊಂಡಿದ್ದಾರೆ. ಹಾಗೆ ನಾವು ಕೂಡ ಹೇಳುವ ತಾಕತ್ತನ್ನು ಬೆಳೆಸ್ಕೋಬೇಕು. ನಮಗೆ ರಿಸರ್ವೇಷನ್ ಬೇಡ. ನಮಗೆ ಸರ್ಕಾರದಿಂದ ಸ್ವತಂತ್ರ ಧರ್ಮದ ಮಾನ್ಯತೆ ಬೇಡ. ನಾವು ಸ್ವತಂತ್ರರೇ. ನಮಗೆ ಆಯ್ದಕ್ಕಿ ಲಕ್ಕಮ್ಮನೇ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸಿರಿಗೆರೆ ಶ್ರೀಗಳು ಭಾಳ ಚೆನ್ನಾಗಿ ಬರೆದಿದ್ರು ಆವಾಗ 15ನೇ ಇಸ್ವಿಲಿ 1516ರಲ್ಲೇ ತುಂಬ ಚೆನ್ನಾಗಿ ಬರೆದಿದ್ರು ಶಿವಮೂರ್ತಿ ಸ್ವಾಮಿಗಳು. ನಮಗೆ ಸ್ವತಂತ್ರ ಧರ್ಮವನ್ನು ಯಾರು ಕೊಡಬೇಕು? ಕೊಡೋ ಅಗತ್ಯ ಇಲ್ಲ. ಮತ್ತು ಸ್ವತಂತ್ರ ಧರ್ಮ ಅಂತ ಸಿಖ್ ಧರ್ಮಕ್ಕಾಗಲಿ ಅವ್ರಿಗೆ ಕೋಡ್ ಕೊಟ್ಟಿದ್ದಾರೆ, ಸಿಖ್ಖರಿಗೆ, ಬೌದ್ಧರಿಗೆ, ಜೈನರಿಗೆ. ಆದರೆ ನೀವು ಸ್ವತಂತ್ರ ಅಲ್ಲ ಅಂತ ಅವ್ರು ಹೇಳೋದಲ್ಲ. ಅದನ್ನು ನಾವು ಬೆಳೆಸ್ಕೊಳ್ತಕ್ಕಂಥದ್ದು. ಆದ್ದರಿಂದ ನಾವು ಶರಣರನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಶರಣರೇ ಆಗಬೇಕಾಗತ್ತೆ. ಶರಣ ಪಥದಲ್ಲಿ ನಡೆದು ನಾವು ಎಲ್ಲರನ್ನೂ ಒಳಗೊಳ್ತಕ್ಕಂತಹ ಮತ್ತು ರಾಷ್ಟ್ರದ ದೃಷ್ಟಿಕೋನವನ್ನು ಬೆಳೆಸ್ಕೋಬೇಕಾಗತ್ತೆ. ರಾಷ್ಟ್ರದ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳದೆ ಹೋದರೆ ನಾವು ಬರೀ ಕಚ್ಚಾಡೋದ್ರಲ್ಲೇ ಹೋಗ್ಬಿಡ್ತೀವಿ. ಆದರೆ ಪುಣ್ಯಕ್ಕೆ ನಮ್ಮ ಸಂವಿಧಾನ, ನಮ್ಮ ನಾಯಕರುಗಳು, ನಮ್ಮ ಪೊಲೀಸ್ ವ್ಯವಸ್ಥೆ, ನಮ್ಮ ಸೈನ್ಯದ ವ್ಯವಸ್ಥೆ ಬಡದಾಡಕ್ಕೆ ಅವಕಾಶ ಕೊಡಲ್ಲ. ಅದನ್ನು ಮಾಡ್ತಾರೆ, ಅವಕಾಶ ಕೊಟ್ಬಿಟ್ರೆ ಅವರು. ಅದನ್ನು ಮಾಡಬಾರ್ದು, ಯಾರೂ ಮಾಡಬಾರ್ದು. ಮೀಸಲಾತಿ ಆಮೇಲೆ ಏನು ಸ್ಟ್ರೈಕ್ ಮಾಡುವಾಗ ದೇಶದ ಸಂಪತ್ತನ್ನು ಸುಡಬಾರದು. ಯಾವುದೇ ಹೆಸರಲ್ಲಿ ನೀವು ಸ್ಟ್ರೈಕ್ ಮಾಡಿ. ಇವಾಗ ಕಡಿಮೆ ಆಗಿದೆ ಬಿಡಿ, ಈಗ ದಕ್ಷ ಸರ್ಕಾರಗಳಿರೋದ್ರಿಂದ ಕಡಿಮೆ ಆಗಿದೆ. ಆದರೂ ಕೂಡ ಈ ಅಗ್ನಿವೀರ ಮತ್ತು ಏನು ಈ ಗಲಾಟೆ ಮಾಡಿದ್ರಲ್ಲ ಬಿಹಾರದಲ್ಲಿ, ಗಲಾಟೆ ಮಾಡಿಸಿದ್ರು ಅನ್ನೋದಕ್ಕಿಂತ ಪುಸಲಾಯಿಸಿ ಗಲಾಟೆ ಮಾಡಿಸಿದ್ರು. ಸುಮಾರು 2,000 ಕೋಟಿ ರೂಪಾಯಿ ಹಾನಿ ಆಯಿತು. ಆಸ್ತಿ ಪಾಸ್ತಿ ಸುಟ್ಟೋಯ್ತು. ಅಂದರೆ ಪ್ರಜಾಪ್ರಭುತ್ವ ಇದ್ದರೂ ಕೂಡ, ರಕ್ಷಣೆ ಇದ್ದರೂ ಕೂಡ ಬಹಳ ದೊಡ್ಡದಾಗಿ ಅವ್ರನ್ನ ನಿಯಂತ್ರಿಸೋಕ್ಕಾಗಲಾರದಕ್ಕೆ ಮತ್ತು ಇದ್ದಕ್ಕಿದ್ದಂಗೆ ಕೇಳದೆ ಆ ಥರ ನಿರ್ಧಾರ ತಗೊಂಡು ಸರ್ಕಾರಿ ಆಸ್ತಿಗಳನ್ನು ನುಕ್ಸಾನ್ ಮಾಡಿದ್ರೆ ಎಷ್ಟು ತೊಂದರೆ ಆಗುತ್ತೆ. ಆದ್ದರಿಂದ ನಾವು ತಿಳ್ಕೋಬೇಕು, ಬಸವಣ್ಣನವರ ವಚನಗಳನ್ನು ನಾವು ಸೂಕ್ಷ್ಮವಾಗಿ ಮತ್ತು ವಿಶಾಲ ದೃಷ್ಟಿಯಿಂದ ಅರ್ಥ ಮಾಡಿಕೊಂಡಾಗ ಯಾವ ಭೇದಗಳಿಗೂ ಅವಕಾಶ ಇಲ್ಲ. ಶರಣರು ಕೂಡ ಅಷ್ಟೇ. ಎಲ್ಲ ತಾತ್ಕಾಲಿಕವಾಗಿ ಅಂದರೆ ಕೆಲವು ಸಾರಿ ಆಗಿನ ಕಾಲದ ಏನು ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಕೆಲವು ಸಾರಿ ಖಾರವಾಗಿ ಮಾತಾಡಿರ್ಬೋದು ಅವರು. ಆದರೆ ಅವರ ಒಟ್ಟು ದೃಷ್ಟಿಕೋನ ಏನಪ್ಪ ಅಂದರೆ ಇಡೀ ಮರ್ತ್ಯಲೋಕವೇ ಪರಮಾತ್ಮನ ಮಹಾಮನೆ, ಇಡೀ ಭೂಲೋಕವೇ ಪರಮಾತ್ಮನ ಮಹಾಮನೆ. ಇಲ್ಲಿರ್ತಕ್ಕಂಥವರೆಲ್ಲರೂ ಪರಮಾತ್ಮನ ಮಕ್ಕಳು. ಅದನ್ನು ನಾವು ಇವತ್ತಲ್ಲ ನಾಳೆ ಯಾವತ್ತಿದ್ರೂ ಅಳವಡಿಸ್ಕೊಳ್ಳೇಬೇಕಲ್ಲ. ಅಳವಡಿಸ್ಕೊಳ್ಳದೆ ಹೋದರೆ ನಮ್ಮ ಮುಂದಿನ ಜನಾಂಗ ನಮ್ಮನ್ನು ಕ್ಷಮಿಸಲ್ಲ. ಗೊತ್ತಾಯ್ತಲ್ವಾ? ನಮ್ಮ ಮುಂದಿನ ಜನಾಂಗ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಮುಂದೆ ವಿಶ್ವಸಂಸ್ಥೆ ಪರಿಕಲ್ಪನೆ ಈಗಾಗಲೇ ಬಂದಿದೆ. ಅದಕ್ಕೆ ಶಕ್ತಿ ಇಲ್ಲೇ ಇರ್ಬೋದು ವಿಶ್ವಸಂಸ್ಥೆಗೆ, ಆದರೆ ಆ ಪರಿಕಲ್ಪನೆ ಇದೆ. ವಿಶ್ವ ಸರ್ಕಾರದ ಪರಿಕಲ್ಪನೆ ಇದೆ. ಅಂತಹದ್ದು ಮುಂದೆ ನಡೆಸಿದಾಗ ಇನ್ನೇ 100 ವರ್ಷಕ್ಕಾಗಲಿ 200 ವರ್ಷಕ್ಕಾಗಲಿ ಆವತ್ತಿನ ಜನಾಂಗ ಖಂಡಿತವಾಗಿಯೂ ಶರಣ ಸಂಸ್ಕೃತಿಯ ಅರ್ಥ ಇನ್ನೂ ಚೆನ್ನಾಗಿ ಮಾಡ್ಕೊಳ್ತಾರೆ. ಆವಾಗ ನಿಮಗೆ ಬೈತಾರವ್ರು. ಅಂದರೆ ನಮಗೆ ಸರಿಯಾಗಿ ಬಸವಣ್ಣವ್ರ ತತ್ವ ಹೇಳ್ಕೊಡ್ಲಿಲ್ವಲ್ಲ ನಮ್ಮ ಹಿರಿಯರು, ನಮ್ಮನ್ನು ಕೂಡ ಸೀಮಿತ ದೃಷ್ಟಿಕೋನಕ್ಕೆ ತಂದಿಟ್ರಲ್ಲ ಇವರು ಅಂತ ಹೇಳಿ ಮುಂದಿನ ಜನಾಂಗ ಬೈಕೊಳ್ಬಾರ್ದು ಅಂತಿದ್ರೆ ನಾವು ಶರಣರನ್ನ ಇನ್ನೂ ವಿಶಾಲವಾಗಿ ಅಧ್ಯಯನ ಮಾಡಬೇಕು. ಜೊತೆಗೆ ನಾವು ಎಲ್ಲರೂ ಕೇಳ್ತಾರೆ ಅಂತೇಳಿ ನಾವು ಮೀಸಲಾತಿ ಕೇಳಬಾರ್ದು. ಒಬ್ಬರು ಸ್ವಾಮೀಜಿ ಭಾಳ ಚೆನ್ನಾಗಿ ಹೇಳಿದರು, ಶಾಂತವೀರ ಸ್ವಾಮಿಗಳಂತ ಹೇಳಿ ಮೀಟಿಂಗಲ್ಲೇ ಹೇಳಿದ್ರು ಅವರು. ಯಾಕಪ್ಪ SC ST ತಟ್ಟಿಗೆ ನೀವೇ ಕೈ ಹಾಕ್ತೀರ ಅಂತ ಕೇಳಿದ್ರು ಅವರು. ಅದಕ್ಕೆ ಕೆಲವು ಸ್ವಾಮಿಗಳು ಸಿಟ್ಟು ಮಾಡಿದರು. ಆದರೆ ನಿಜವಾಗಿ ಆ ದೃಷ್ಟಿಕೋನ ತುಂಬ ಚೆನ್ನಾಗಿದೆ. ನಾವು ಮೀಸಲಾತಿ ಕೇಳ್ತಾರೆ. ಅಂಬೇಡ್ಕರ್ ಅವರ ಉದ್ದೇಶ ಆಗಲಿ, ನಮ್ಮ ಸಂವಿಧಾನ ಕರ್ತೃಗಳ ಉದ್ದೇಶ ಎಲ್ಲರಿಗೂ ಮೀಸಲಾತಿ ಕೊಡೋದಲ್ಲ. ಹಿಂದುಳಿದ ಜನಾಂಗ ನೊಂದು ಬೆಂದು
ದೀನ ದಲಿತರಾಗಿ ಅವರು ಶೋಷಣೆಗೊಳಗಾದಂಥವ್ರನ್ನ ಮೇಲ್ ತರಬೇಕಾಗಿತ್ತು. 10 ವರ್ಷ 15 ವರ್ಷಕ್ಕಷ್ಟೇ ಮೀಸಲಾತಿ ಇರಬೇಕು ಅಂತ ಪ್ರತಿಪಾದನೆ ಮಾಡಿದವರು. ಆದರೆ ಮುಂದಿನ ರಾಜಕಾರಣಿಗಳು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕೋ ಏನು ಮಾಡೋದಕ್ಕೋ ಅದನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತಿನವರೆಗೆ ತಗೊಂಡು ಬಂದು ಅದನ್ನು ಕೆಡಿಸಿದ್ದಾರೆ. ಅದನ್ನು ಮುಂದಿನ ಜನಾಂಗ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಯೋಚನೆ ಮಾಡಿ ನೀವೆಲ್ಲ ಸ್ವಾವಲಂಬಿಗಳಾಗಿ ಬದುಕ್ರಿ. ನೀವು ಬೇರೆಯವ್ರಿಗೆ ಕೆಲಸ ಕೊಡೋ ಹಾಗೆ ತಯಾರಾಗ್ರಿ. ಆವತ್ತು ನಿಜವಾಗಿ ನಮ್ಮ ದೇಶ ಬೇರೆ ದೇಶಕ್ಕೆ ಮಾರ್ಗದರ್ಶನ ಮಾಡುವ ಶಕ್ತಿಯನ್ನು ಪಡೆಯುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.